ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮಿಳು ಬಿಟ್ಟು ನಿಮ್ಗಳಿಗೆಲ್ಲ ಗೊತ್ತಾಗಿರುತ್ತೆ. ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಕಂಟೆಂಟ್ ಆಗಿರಕ್ಕಂಥ ವಿಡಿಯೋ ಆಗಿದೆ ಮತ್ತು ಎಷ್ಟು ಇಂಪಾರ್ಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಎಸ್, ಹೌದು. ಏನದು ವಿಡಿಯೋ, ಏನು ಅನ್ನಕ್ಕಂಥದ್ದು ಕ್ಲಾರಿಟಿ ಕನ್ಫರ್ಮ್ ವಿಡಿಯೋ ನಿಮ್ಮ ಒಂದು ಎಕ್ಸಾಮ್ ಬಗ್ಗೆ ನಾನು ಕೊಡ್ತಾ ಇದ್ದೇನೆ. ಸೊ ಏನು ಇಶ್ಯೂ ಏನಾಗಿದೆ, ಬೇರೆ ಸಬ್ಜೆಕ್ಟ್ ಇರೋಕ್ಕಂಥ ಸ್ಟೂಡೆಂಟ್ಸ್ಗಳು ಕೂಡ ಈ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ನಮ್ಮ ಸಬ್ಜೆಕ್ಟಲ್ಲಿ ಎಲ್ಲ ಓಕೆ ಇತ್ತು, ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಸಬ್ಜೆಕ್ಟ್ದವರು ಯಾಕೋ ಔಟ್ ಆಫ್ ಸಿಲೆಬಸ್ಸು, ಫುಲ್ ಕಂಪ್ಲೀಟ್ ಔಟ್ ಆಫ್ ಸಿಲೆಬಸ್ಸು, ಯಾರೂ ಪಾಸ್ ಆಗಲ್ಲ, ಆ ಥರ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತೇಳಿ. ಸೊ ನಿನ್ನೆ ನನಗೆ ಈ ಒಂದು ಹಿಂದಿನ ವೀಡಿಯೋಗಳಲ್ಲಿ ಅಂದರೆ ಏನು ಮೊದಲು ವೀಡಿಯೋಗಳು ಮಾಡೋಕ್ಕಿದೆ, ಆ ಒಂದು ವೀಡಿಯೋ ಕಮೆಂಟಲ್ಲಿ ಬಂದುಬಿಟ್ಟು ಇದ್ರ ಬಗ್ಗೆ ನಮಗೆ ಒಂದು ಕ್ಲಾರಿಟಿ ಕೊಡಿ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಥರ ಎಲ್ಲ ಮಾಡಿದ್ದಾರೆ, ಏನು ಮಾಡಬೇಕು ಹಂಗೆ ಹಿಂಗೆ ಅಂತ ಎಲ್ಲ ಕೇಳ್ತಿದ್ದಾರೆ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆನೇ ನಾನು ನಿಮಗೆ ಈ ಒಂದು ಅಪ್ಡೇಟ್ನ ಮಾಡ್ತಾ ಇದ್ದೇನೆ. ಏನು ಅನ್ನಕ್ಕಂಥದ್ದು 3 ಕ್ವಶನ್ ನಿಮಗೆ ತಮಿಳು ಬಿಟ್ಟು ಗೊತ್ತಾಗಿರುತ್ತೆ. ಒಂದು, ಎಕ್ಸಾಮ್ ಏನಾದರೂ ರೀಕಂಡಕ್ಟ್ ಮಾಡ್ತಾರಾ? ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನು, ಓಕೆ ಎಕ್ಸಾಮ್ ರೀಕಂಡಕ್ಟ್ ಮಾಡದಿದ್ದರೆ ಅಟ್ಲೀಸ್ಟ್ ಗ್ರೇಸ್ ಮಾರ್ಕ್ಸ್ ಆದರೂ ಕೊಡ್ತಾರಾ? ಸೆಕೆಂಡ್ ಕ್ವಶನ್. ಥರ್ಡ್ ಕ್ವಶನ್, ರೀಕಂಡಕ್ಟು ಮಾಡಲಿಲ್ಲ, ಗ್ರೇಸ್ ಮಾರ್ಕ್ಸು ಕೊಡಲಿಲ್ಲ. ಮೂರನೇದು, ಏನೋ ಅಷ್ಟೇ ಹೇಗೆ ಇರುತ್ತೆ ಅದೇ ವ್ಯಾಲ್ಯೂಯೇಷನ್ ಪ್ರಕಾರ ಮಾಡ್ತಾರೆ, ಏನಿದು ವಿ ಟಿ ಯು, ಯಾಕೆ ಹಿಂಗೆ ಇಂಥ ಕ್ವಶನ್ಸ್ ಇರುತ್ತೆ. ಸೊ ಇದಕ್ಕೆ ಕ್ಲಿಯರಾಗಿ ನಿಮಗೆ ನಾನು ಈ ಒಂದು ವಿಡಿಯೋ ಮುಖಾಂತರ ಕ್ಲಾರಿಟಿ ಕೊಡ್ತೇನೆ. ಸೊ ಫಸ್ಟ್ ಏನು ಡಿಸ್ಪ್ಲೇ ಮೇಲೆ ನಿಮಗೆ ಒಂದು PDF ಕಾಣಿಸ್ತಿದೆ, ಅದನ್ನು ನೋಡಿಬಿಡಿ. ಆಮೇಲೆ ನಿಮಗೆ ಒಂದು 100%ಅಲ್ಲಿ ಒಂದು 20%ವರೆಗೂ ಒಂದು ತಲೆಯಲ್ಲಿ ಬರುತ್ತೆ ಏನು ಅನ್ನಕ್ಕಂಥದ್ದು ನಾನು ನೆಕ್ಸ್ಟ್ ಹೇಳ್ತೇನೆ. ಸೊ ನಿಮಗೆ ಡಿಸ್ಪ್ಲೇ ಮೇಲೆ ಏನೋ ಒಂದು PDF ಕಾಣಿಸುತ್ತೆ, ಅಲ್ಲಿ ಏನು ನಾನು ಟಿಕ್ ಮಾರ್ಕ್ನ ಮಾಡಿದ್ದೇನೆ ಬ್ಲ್ಯಾಕ್ ಪೆನ್ನಿಂದ, ಅದನ್ನು ನೀವು ನೋಡ್ತಾ ಹೋಗಿ. ಇದು ಏನು ಟಿಕ್ ಮಾಡಿರೋಕ್ಕಂಥ ಕ್ವಶನ್ಸ್ಗಳಿದ್ದಾವೆ ಫುಲ್ PDF ಇದು ನಿಮ್ಮ ಸಿಲೆಬಸ್ಸಲ್ಲೇ ಇರೋಕ್ಕಂಥದ್ದು, ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರಲ್ಲೇ ಬಂದಿರೋಕ್ಕಂಥ ಕ್ವಶನ್ಸ್ಗಳು. ಏನು ಟಿಕ್ ಮಾರ್ಕ್ ಮಾಡಿದೆ ಅದೆಲ್ಲನೂ ಕೂಡ ನಿಮ್ಮ ಒಂದು ಎಕ್ಸಾಮ್, ನೀವು ಬೇಕಾದರೆ ಪಾಸ್ ಮಾಡಿಕೊಂಡು ಝೂಮ್ ಮಾಡಿಕೊಂಡು ನೀವೇನು ಮಾಡಿರಿ ಕ್ವಶನ್ಸ್ಗಳನ್ನ ನೋಡಿರಿ. ಇದೆಲ್ಲನೂ ಕೂಡ ನಿಮ್ಮ ಒಂದು ಎಕ್ಸಾಮ್ಗೆ ಬಂದಿರೋಕ್ಕಂಥದ್ದು. ಇಲ್ಲಿಂದ ಔಟ್ ಆಫ್ ಸಿಲೆಬಸ್ ಬಂತು ಅನ್ನೋಕ್ಕಂಥದ್ದು ನಿಮಗೆ ಇಲ್ಲಿ ಕ್ಲಾರಿಟಿ ಸಿಗುತ್ತೆ. ಏನು ಸಿಗುತ್ತೆ? ಇಲ್ಲ, ಇದು ಔಟ್ ಆಫ್ ಸಿಲೆಬಸ್ ಅಲ್ಲ, ನಮ್ಮ ಸಿಲೆಬಸ್ಸಲ್ಲೇ ಇದೆ ಅನ್ನೋಕ್ಕಂಥದ್ದು ಒಂದು ಸಿಕ್ತು. ಸೊ ಈಗ ಫಸ್ಟ್ ಕ್ವಶನ್ಗೆ ಹೋಗೋಣ. ಎಕ್ಸಾಮ್ ಏನಾದರೂ ರೀಕಂಡಕ್ಟ್ ಮಾಡ್ತಾರೆ? ಏನಕ್ಕೆ ಮಾಡ್ತಾರೆ ರೀಕಂಡಕ್ಟ್ ಎಕ್ಸಾಮು? ರೀಕಂಡಕ್ಟ್ ಮಾಡೋಕ್ಕೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅನ್ನೋದು ಯಾವ ಸ್ಟೂಡೆಂಟ್ಸ್ಗಳಿಗೂ ಗೊತ್ತಿಲ್ಲ. ಒಂದು ಎಕ್ಸಾಮನ್ನ ಕಂಡಕ್ಟ್ ಮಾಡ್ಬೇಕಂದ್ರೆ ಅಷ್ಟೇನು ಮಾಡಿ ನೀವು ಹೇಳ್ತೀರಾ, ಫೀಸ್ ಪೇ ಮಾಡ್ತೀವಲ್ಲ, ಮಾಡ್ತೀರಿ, ಬಟ್ ಎಂಥ ಟೈಮಲ್ಲಿ ರೀಕಂಡಕ್ಟ್ ಮಾಡ್ತಾರೆ? ಔಟ್ ಆಫ್ ಸಿಲೆಬಸ್ ಇದ್ದಲ್ಲಿ ಮಾತ್ರ. ಎಲ್ಲ ಸ್ಟೂಡೆಂಟ್ಸು ಔಟ್ ಆಫ್ ಸಿಲೆಬಸ್ಸಲ್ಲಿ ಬಂದಿದ್ದಲ್ಲಿ ಆವಾಗ ಎಕ್ಸಾಮ್ಸ್ಗಳನ್ನ ರೀಕಂಡಕ್ಟ್ ಮಾಡ್ತಾರೆ. ಅದು ಯಾವುದರಿಂದ? ಸ್ಟ್ರೈಕ್ ಏನಾದರೂ ಮಾಡಿದರೆ ವಿದ್ಯಾರ್ಥಿಗಳು, ಇಲ್ಲ ಇದು ಕಂಪ್ಲೀಟ್ ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದರೆ, ಸ್ಟ್ರೈಕ್ ಮಾಡಿದರೆ, ಆವಾಗ ಈ ಒಂದು ಲಾ ಏನಿದೆ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ. ಲಾ ಅನ್ನಕ್ಕಂಥದ್ದು ಒಂದು ನಮ್ಮ ಒಂದು ಇಂಡಿಯಾದಲ್ಲಿ ಇದೆ. ಆ ಒಂದು ಲಾ ಇಂದ ನಿಮಗೆ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ. ಎಕ್ಸಾಮ್ನ ರೀಕಂಡಕ್ಟ್ ಮಾಡೋಕ್ಕೆ ಅದು ಆರ್ಡರ್ ಮಾಡುತ್ತೆ. ಬಟ್ ಇಲ್ಲಿ ನಿಮ್ಮದು ಔಟ್ ಆಫ್ ಸಿಲೆಬಸ್ಸೇ ಇಲ್ಲ, ಎಲ್ಲಿಂದ ನಿಮ್ಗೆ ರೀಕಂಡಕ್ಟ್ ಮಾಡಬೇಕು? ಫಸ್ಟ್ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ, ಯಾಕಂದರೆ ಎಲ್ಲನೂ ಸಿಲೆಬಸ್ಸಲ್ಲಿದೆ. ನಾನು ಇಲ್ಲಿ ನಿಮಗೆ ಪ್ರೂಫ್ ಕೊಟ್ಟಿದ್ದೇನೆ ಈ PDF ಇಂದ. ಸೆಕೆಂಡ್ಗಿಂತ ಇನ್ನೊಂದು ನಿಮಗೆ ಹೇಳ್ತೇನೆ, ಇದು ಭಾಳ ಇಂಪಾರ್ಟೆಂಟು. ನೀವು ಏನು ಮಾಡ್ತಾಯಿದ್ದೀರ ಸ್ಟೂಡೆಂಟ್ಸ್ಗಳಂತಂದರೆ, ಬರೀ ಮಾಡೆಲ್ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗ್ತಾಯಿದ್ದೀರಾ, ಜಸ್ಟ್ ರೆಫರೆನ್ಸ್ ಮಾಡ್ತಾಯಿಲ್ಲ, ನೀವು ಅದ್ರ ಮೇಲೇ ಡಿಪೆಂಡ್ ಆಗ್ತೀರಾ. ಡಿಫ್ರೆನ್ಸ್ ತಿಳ್ಕೊಳ್ಳಿ. ಡಿಪೆಂಡ್, ರೆಫರೆನ್ಸ್, ಈ ಎರಡದು ಮೀನಿಂಗ್ ಕರೆಕ್ಟ್ ತಿಳ್ಕೊಳ್ಳಿ ನೀವು. ಡಿಪೆಂಡ್ ಅಂತಂದರೆ ಬರೀ ಅದೇ ಓದಿ ಅದೇ ಎಕ್ಸಾಮಲ್ಲಿ ಬರುತ್ತೆ ಅನ್ನೋಕ್ಕಂಥದ್ದು, ಬರೀ ಅದನ್ನೇ ಓದೋದು. ರೆಫರೆನ್ಸ್ ಅಂತಂದರೆ ಈ ಥರ ಕ್ವಶನ್ಸ್ ಬರ್ಬೋದು ಅನ್ನೋಕ್ಕಂಥದ್ದು, ಅದಕ್ಕೆ ಜಸ್ಟ್ ಟಚ್ ಥರ ಒಂದು ನೋಡ್ಕೊಂಡು ಹೋಗೋದು. ಇದು ಭಾಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಕೇಳಿದರೆ ಬರೀ ಮಾಡಲ್ ಕ್ವಶನ್ ಪೇಪರ್ ಓದ್ತೀನಿ, ಮಾಡಲ್ ಕ್ವಶನ್ ಪೇಪರಲ್ಲಿ ಅದೇ ಕೊಡ್ತಾರೆ ಅಂತ ಹೆಂಗ್ರಿ ಹೇಳ್ತೀರಾ ನೀವು? ಯಾಕಂದರೆ ಅದು ಬಿಟ್ಟು ಬೇರೆನೂ ಟಾಪಿಕ್ಸ್ಗಳಿದ್ದಾವೆ ಒಳಗಡೆ, ಅದಕ್ಕಿಂತ ಡಬಲ್ ಇಂಪಾರ್ಟೆಂಟ್ ಇರೋಕ್ಕಂಥದ್ದಿದೆ. ಈಗ ನೀವು ಬರೀ ಮಾಡಲ್ ಕ್ವಶನ್ ಪೇಪರ್ ಓದ್ಬಿಟ್ಟು ಹೇಳ್ತೀನಿ, ಮಾಡಲ್ ಕ್ವಶನ್ ಪೇಪರಿಂದ ಬರುತ್ತೆ, ಪಾಸಿಂಗ್ ಮಾರ್ಕ್ಸ್ ಬರುತ್ತೆ, 40 to 60 ಮಾರ್ಕ್ಸ್ ಒಳಗಡೆ ನಿಮಗೆ ಮಾಡಲ್ ಕ್ವಶನ್ ಪೇಪರಿಂದ ಬರುತ್ತೆ. ಅದು ನಿಮ್ಮ ಲಕ್ ಇದ್ದರೆ ಮಾತ್ರ ಬರುತ್ತೆ. ನಿಮ್ಮ ಲಕ್ ಇದ್ದರೆ ಆರಾಮ್ಸೆ ಮಾಡಲ್ ಕ್ವಶನ್ ಪೇಪರಿಂದ 40 to 60 ಮಾರ್ಕ್ಸ್ ಬರುತ್ತೆ. ಅದು ನಿಮ್ಮ ಒಂದು ಸಬ್ಜೆಕ್ಟಿನ ಸಿಲೆಬಸ್ ಕಾಪಿನ ಇರುತ್ತೆ, ಅದರಲ್ಲಿ ಟಾಪಿಕ್ಸ್ಗಳು ಕಮ್ಮಿದ್ದಲ್ಲಿ ಮಾತ್ರ.
ಎಲ್ಲಿ ಸಿಕ್ಕಾಪಟ್ಟೆ ಟಾಪಿಕ್ಸ್ ಇದೆ. ಅನ್ನಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಯಾವುದೋ ಸಾಮಾನ್ಯ ಸಬ್ಜೆಕ್ಟ್ ಅಲ್ಲ. ಅದರಿಂದ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋಕ್ಕಂಥದ್ದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೀವು ಜಸ್ಟ್ ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿರೋ ಕ್ವಶನ್ಸ್ನೇ ಅವರು ಪ್ರಿಪೇರ್ ಮಾಡಿ ಹಾಕ್ತಾರೆ. ಅದನ್ನು ದಯವಿಟ್ಟು ತಲೆಯನ್ನು ತೆಗೆದುಕೊಳ್ಳಿ. ಅದು ಜಸ್ಟ್ ರೆಫರೆನ್ಸ್ ಗಿಡಿ, ಇನ್ನು ಮುಂದಿನ ಸಬ್ಜೆಕ್ಟ್ ಆದರೂ ಏನು ಮಾಡಬೇಕು, ನೀವು ಟೆಕ್ಸ್ಟ್ ಬುಕ್ ತೊಗೋಬೇಕು, ಟಾಪಿಕ್ಸ್ ನೋಡಬೇಕು, ಅದರಲ್ಲಿ ಇಂಪಾರ್ಟೆಂಟ್ ಯಾವ್ದು ಅನ್ನೋಕ್ಕಂಥದ್ದು ನಿಮಗೆ ಐಡಿಯಾ ಬರುತ್ತೆ. ಅದರ ಪ್ರಕಾರ ಫಾಲೋ ಮಾಡ್ಕೊಂಡು ಹೋಗಬೇಕು. ನೀವು ಜಸ್ಟ್ ಮಾಡಲ್ ಪೇಪರ್ನ ನೋಡ್ಕೊಂಡು ಹೋಗ್ಬಿಟ್ಟು ಮಾಡಲ್ ಪೇಪರ್ದು ಕ್ವಶನ್ಸೇ ಬಂದಿಲ್ಲ, ಇದು ಕಂಪ್ಲೀಟ್ ಔಟ್ ಆಫ್ ಸಿಲೆಬಸ್ ಅನ್ನೋಕ್ಕಂಥದ್ದು ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ತೆಗೆದು ಹಾಕಿ. ಯಾಕಂದರೆ ಅದೇ ಕ್ವಶನ್ಸ್ ಕೊಡ್ತಾರಂತ ಹೇಳೋಕ್ಕಾಗಲ್ಲ. ನೀವು ಇವಾಗ ಔಟ್ ಆಫ್ ಸಿಲೆಬಸ್ ಅನ್ನೋಕ್ಕಂಥದ್ದು ರೀಸನ್ ಏನು, ಅದರಲ್ಲಿ ಮಾಡಲ್ ಕ್ವಶನ್ ಪೇಪರ್ದು ಕ್ವಶನ್ಸ್ ಬಂದಿಲ್ಲ, ಅದಕ್ಕೆ ಔಟ್ ಆಫ್ ಸಿಲೆಬಸ್. ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಪ್ರೂಫು, ಇದು ಸಿಲೆಬಸ್ಸಲ್ಲಿ ಇರೋದು. ನೀವು ಜಸ್ಟ್ ಅದೊಂದು ಓದ್ಕೊಂಡು ಹೋಗ್ಬಿಟ್ರೆ ನಡೆಯಲ್ಲ. ನೀವು ಕೆಲವೊಬ್ರು ಅಷ್ಟೇ ಅದನ್ನು ಯಾರು ರೆಫರ್ ಮಾಡಿದ್ರೆ ಅದು ಅವರು ಈ ಮಾತು ಹೇಳ್ತಾರೆ. ಬಟ್ ಈ ಟಾಪರ್ಸ್ಗಳು, ಓದೋಂಥ ಸ್ಟೂಡೆಂಟ್ಸ್ಗಳು ಅವ್ರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ಓದಿರ್ತಾರೆ. ಮಾಡಲ್ ಕ್ವಶನ್ ಪೇಪರ್ ಜಸ್ಟ್ ರೆಫರೆನ್ಸಿಂಗ್ ತೊಗೊಂಡಿರ್ತಾರೆ, ಡಿಪೆಂಡ್ ಆಗಿರಲ್ಲ. ನೀವೇನು ಮಾಡಿದ್ದೀರಾ, ಡಿಪೆಂಡ್ ಆಗಿದ್ದೀರಾ. ಅದಕ್ಕೆ ಈ ಒಂದು ಹೊಡೆತ ನಿಮಗೆ ಬಿದ್ದಿದೆ. ರೀಕಂಡಕ್ಟ್ ಮಾಡ್ತಾರೆ ಎಕ್ಸಾಮು, ರೀಕಂಡಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ಸಿಲೆಬಸ್ಸಲ್ಲಿದೆ. ನೀವೇನಾದರೂ ಸ್ಟ್ರೈಕ್ ಮಾಡಿದ್ರಿ ಅಂತಂದರೆ, ಸ್ಟ್ರೈಕ್ ಮಾಡಿದರೂ ಕೂಡ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಸಪೋರ್ಟ್ ಸಿಗೋಲ್ಲ ಲಾ ಕಡೆಯಿಂದನೂ ಕೂಡ. ಯಾಕಂದರೆ ಅದು ನಿಮ್ಮ ತಪ್ಪು. ಸಿಲೆಬಸ್ಸಲ್ಲಿದೆ, ಓದಬೇಕು ರೀ ಎಲ್ಲನೂ. ಮೇನ್ ಟಾಪಿಕ್ಸ್ ಯಾವುದು ಅಂತ ಓದಬೇಕು. ನಾವು ಮಾಡಲ್ ಕ್ವಶನ್ ಪೇಪರ್ ಕೊಡ್ತೀವಿ ಅಂತ ನಾವು ನಿಮಗೆ ಏನಾದರೂ ಒಂದು ನೋಟಿಸ್ ಮುಖಾಂತರ ನಾವು ನಿಮಗೆ ತಿಳಿಸಿದ್ವಾ, ಮಾಡಲ್ ಕ್ವಶನ್ ಪೇಪರ್ಸ್ ಹೋದರೆ ಅದರಿಂದ ಪಾಸಿಂಗ್ ಮಾರ್ಕ್ಸ್ ಆದರೂ ಬರುತ್ತೆ ಅಂತ ಏನಾದರೂ ಕೊಟ್ಟಿದ್ರಾ? ಇಲ್ಲ. ಮಾಡಲ್ ಕ್ವಶನ್ ಪೇಪರ್ ಜಸ್ಟ್ ಸ್ಟೂಡೆಂಟ್ಸ್ಗೆ ರೆಫರೆನ್ಸ್ ಸಿಗಲಿ, ಯಾವ ಥರ ಒಂದು ಇದಕ್ಕೆ ಇರುತ್ತೆ ಅನ್ನೋಕ್ಕೆ ಐಡಿಯಾ ಇರಲಿ, ರೆಫರೆನ್ಸ್ಗೋಸ್ಕರ ಅಂತ ಕೊಟ್ಟಿರ್ತಾರೆ. ನೀವು ಅದೇ ಡಿಪೆಂಡ್ ಆಗೋದ್ರೆ ಅದು ನಿಮ್ಮ ತಪ್ಪು. ಒಂದು ಕ್ವಶನ್ ರೀಕಂಡಕ್ಟ್ ಎಕ್ಸಾಮ್ಗೆ ಸಾಧ್ಯನೇ ಇಲ್ಲ. ಸೆಕೆಂಡ್ ಪಾಯಿಂಟ್, ಗ್ರೇಸ್ ಮಾರ್ಕ್ಸಿಗೆ ಏನಾದರೂ, ಯಾಕಂದರೆ ಟಫ್ ಸಬ್ಜೆಕ್ಟ್ ಇತ್ತು. ಟಫ್ ಸಬ್ಜೆಕ್ಟ್ ಅಂತಂದರೆ ಕ್ವಶನ್ಸ್ ಟಫ್ ಇತ್ತು, ಅಟ್ಲೀಸ್ಟ್ ಗ್ರೇಸ್ ಮಾರ್ಕ್ಸ್ ಆದರೂ ಕೊಡ್ತಾರಾ ಅನ್ನೋಕ್ಕಂಥದ್ದು. ಇದಕ್ಕೆ ಎಸ್ನು ಹೇಳ್ಬೋದು, ನೋನ್ ಹೇಳ್ಬೋದು. ಯಾವ ರೀತಿ ಅಂತಂದರೆ VT ಹೆಂಗಂತ ಆಲ್ರೆಡಿ ನಿಮಗೆ ಗೊತ್ತು. ಆ ವೈಸ್ ಚಾನ್ಸಲರ್ ಕೂಡ ಯಾವ ರೀತಿ ಸ್ಟ್ರಿಕ್ಟ್ ಇದ್ದಾರೆ ಅನ್ನೋಕ್ಕಂಥದ್ದು ಗೊತ್ತು. ಸುಮ್ಮನೆ ಅವರು ವಿದ್ಯಾರ್ಥಿಗಳು ಓದಲಾರ್ದೇ ನಾವು ಏನಾದರೂ ರಿಯಲಿ ಔಟ್ ಆಫ್ ಸಿಲೆಬಸ್ ಕೊಟ್ಟಿದ್ದರೆ ನಾವು ಮಾಡ್ತೀವಿ, ನಾವು ಇದು ಸಿಲೆಬಸ್ ಇಲ್ಲದಿದ್ದು ಕೊಟ್ಟಿದ್ದೀವಿ, ನೀವು ಬರೆದಿಲ್ಲ, ಮಾಡೋ ಕ್ವಶನ್ ಪೇಪರ್ ಓದಿದ್ರೆ ನಾವೇನು ಮಾಡಬೇಕು ಅನ್ನೋಕ್ಕಂಥದ್ದು ನಿಮ್ಗೆ ಗೊತ್ತಿದೆ. VT ಹೆಂಗೆ ಅನ್ನೋಕ್ಕಂಥದ್ದು ನಾ ಏನು ಹೇಳಬೇಕಾಗಿಲ್ಲ. ಈ ಥರ VT ಇರೋಕ್ಕಂಥದ್ದು. ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು, ಕೊಟ್ಟರೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು? ಟಫ್ ಕ್ವಶನ್ಸ್, ಟಫ್ ಪೇಪರ್ ಇತ್ತು ಅನ್ನೋದಕ್ಕೋಸ್ಕರ ಮಿನಿಮಮ್ ಒಂದು 5 ಮಾರ್ಕ್ಸ್ ಕೊಡ್ಬೋದು ಅಷ್ಟೇ ಅವರು. ಅಂದರೆ ನೀವು 31, 32, 33 ಈ ಥರ ನೀವು ಬರೆದು ತೊಗೊಂಡಿದ್ರೆ ನಿಮಗೆ ಪಾಸ್ ಆಗೋಕ್ಕೆ ಇನ್ನೂ ಒಂದು 4ರಿಂದ 5 ಮಾರ್ಕ್ಸ್ ಬೇಕಿದ್ದರೆ, ಆವಾಗ ಕೆಲವೊಂದು ಇವ್ಯಾಲ್ಯೂಟರ್ಸ್ ಏನಿರ್ತಾರೆ, ನಿಮ್ಮ ಪೇಪರ್ ವ್ಯಾಲ್ಯೂಷನ್ ಮಾಡೋರು, ಅವರು ಸ್ಟೂಡೆಂಟ್ ಇಷ್ಟಾದರೂ ಟ್ರೈ ಮಾಡಿದ್ದಾನೆ, ಬರೆದಿದ್ದಾನೆ, ಸೊ ಹಂಗಾಗಿ ಅಟ್ಲೀಸ್ಟ್ ಈ ಥರ ಸಬ್ಜೆಕ್ಟ್ ಪೇಪರ್ ಟಫ್ ಕ್ವಶನ್ ಪೇಪರ್ನ ಇಷ್ಟಾದರೂ ಒಂದು 32 ಮಾರ್ಕ್ಸ್ವರೆಗೂ ಹೋದರೂ ಅಟೆಂಪ್ಟ್ ಮಾಡಿದ್ದಾನೆ, ಹಂಗಂತೇಳ್ಬಿಟ್ಟು 4 ಮಾರ್ಕ್ಸ್ ಕಮ್ಮಿ ಇದ್ದರೂ ಕೂಡ ಯಾರೂ ಕೊಡಲ್ಲ ಬಿಡಿ. ಆ ಥರ ಗ್ರೇಸ್ ಮಾರ್ಕ್ಸ್ ಯಾರೂ ಈ ವ್ಯಾಲ್ಯೂಟರ್ಸ್ ಎಲ್ಲ ಇಲ್ಲಿ ಮರ್ಸಿ ತೋರಿಸೋದು ಸ್ಟೂಡೆಂಟ್ಸ್ಗೆ ಅಂಥದ್ದು ಯಾವುದೂ ಇಲ್ಲ. ನೀವೇನು ಬರೆದಿರ್ತಾರೆ ಅದಷ್ಟೇ ಅವರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಹೊರತು ಅವ್ರು ಬಿಟ್ಟರೆ ಎಕ್ಸ್ಟ್ರಾ ಏನೂ ಮಾಡಲ್ಲ. ಸೊ ಮತ್ತು ಇನ್ ಕೇಸ್ ಏನಾದರೂ ನಾ ಹೇಳೋಕ್ಕಂಥದ್ದು, ಇನ್ ಕೇಸ್ ವರ್ಡ್ ನೆನಪಿಟ್ಕೊಳ್ಳಿ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳ್ತಿಲ್ಲ. ಇನ್ ಕೇಸ್ ಏನಾದರೂ ಕೊಡೋದಿದ್ರು ಕೂಡ ಮೋರ್ ದೆನ್ 5 ಮಾರ್ಕ್ಸ್ ಕೊಡಲ್ಲ ಅವರು. ಜಸ್ಟ್ 5 ಮಾರ್ಕ್ಸ್ವರೆಗೂ ಏನೋ ಅಂತೇಳಿ ಕೊಡ್ತಾರೆ. ಯಾಕಂದರೆ ಆಲ್ರೆಡಿ ಸಿಲೆಬಸ್ಸಲ್ಲಿದೆ. ಅಂದರೂ ಕೂಡ ಸ್ಟೂಡೆಂಟ್ಸ್ ಈ ರೀತಿ ಅಪ್ಸೆಟ್ ಆಗಬಾರ್ದು ಅನ್ನೋಕ್ಕೊಂದಕ್ಕೋಸ್ಕರ ಈ ರೀತಿ ಡಿಸಿಷನ್ ತೊಗೋಬೋದು, ತೊಗೋದೇನೂ ಇರ್ಬೋದು. ಗ್ರೇಸ್ ಮಾರ್ಕ್ಸ್ನು ಕೊಡಲ್ಲ ಅಂತಲೇ ಅವ್ರದ್ದು ಇರ್ಬೋದು. ಯಾಕಂದರೆ ಸಿಲೆಬಸ್ಸಲ್ಲಿದೆ. ನಾನೇ ಹೇಳ್ತಾ ಇದ್ದೀನಲ್ಲ ನಿಮಗೆ ಡಿಸ್ಪ್ಲೇ ಮೇಲೆ ಈ ಒಂದು PDF ಇಂದ. ಸೊ ಗ್ರೇಸ್ ಮಾರ್ಕ್ಸ್ ಕೂಡ ನಿಮ್ಮ ತಲೆಯಿಂದ ಹೋಯ್ತು. ಕೊಡ್ಬೋದು, ಕೊಟ್ಟರು ಕೂಡ ಇನ್ ಕೇಸ್ 5 ಮಾರ್ಕ್ಸ್ ಕೊಡ್ತಾ ಅದಕ್ಕಿಂತ ಮೋರ್ ದೆನ್ 5 ಮಾರ್ಕ್ಸ್ ಅವ್ರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕನ್ಫರ್ಮ್ ಆಗಿ ನಿಮಗೆ ಇನ್ಫಾರ್ಮ್ ಮಾಡಬೇಕಿತ್ತು, ಮಾಡಿದೆ. ಸೊ ಫಸ್ಟ್ ಎಕ್ಸಾಮ್ ಮಾಡ್ತಾರಾ? ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸಿಲೆಬಸ್ಸಲ್ಲಿದೆ. ಔಟ್ ಆಫ್ ಸಿಲೆಬಸ್ ಏನಾದರೂ ಇದ್ದು ನೀವು ಸ್ಟ್ರೈಕ್ ಮಾಡಿ ಕೋರ್ಟಿಗೆ ಹೋಗ್ಬಿಟ್ಟು ಲಾ ಪ್ರಕಾರ ನಿಮಗೆ ಒಂದು ಸಪೋರ್ಟ್ ಸಿಗ್ತಿತ್ತು, ರೀಕಂಡಕ್ಟ್ ಎಕ್ಸಾಮ್ ಮಾಡಲಿಕ್ಕೆ ಹೇಳ್ತಿದ್ರು. ಬಟ್ ಇಲ್ಲಿ ಅದು ಯಾವುದೇ ರೀತಿಯಲ್ಲೂ ಕೂಡ ಔಟ್ ಆಫ್ ಸಿಲೆಬಸ್ ಇಲ್ಲ, ಸಿಲೆಬಸ್ಸಲ್ಲೇ ಇದೆ. ನೀವು ಮಾಡಲ್ ಕ್ವಶನ್ ಪೇಪರ್ ಇದು ಮಾಡಿದ್ರೆ ಆ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೀರಿ, ಬಟ್ ಅದು ಬಂದಿಲ್ಲ. ಹಂಗಾಗಿ ನೀವು ಔಟ್ ಆಫ್ ಸಿಲೆಬಸ್ ಅಂತಿದ್ರಿ, ಬೇರೆ ಕ್ವಶನ್ಸ್ಗಳು ಬಂದಿದ್ರು ಕೂಡ. ಸೆಕೆಂಡ್ ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು, ಕೊಡದೇ ಇರ್ಬೋದು. ಕೊಟ್ಟರೆ 5 ಮಾರ್ಕ್ಸ್, ಕೊಡದೇ ಇದ್ದರೂ ಕೂಡ ಗ್ರೇಸ್ ಮಾರ್ಕ್ಸು ಇಲ್ಲ, ಮರ್ಸಿನೂ ಅವರು ತೋರಿಸಲ್ಲ. ಲಾಸ್ಟ್ ಕ್ವಶನ್, ಮೂರನೇದೇನು, ಮತ್ತು ಹೆಂಗೆ ಈಗ ನಾವು ಫೇಲ್ ಆಗ್ತೀವಲ್ಲ, ನಮ್ಮ ಒಬ್ಬರು ಸ್ಟೂಡೆಂಟ್ಸ್ ಅಲ್ಲ, ಭಾಳ ಜನ ಸ್ಟೂಡೆಂಟ್ಸ್ ನೋಡಿರಿ, ಯಾರ್ಯಾರು ಓದಿರ್ತಾರೆ, ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ವಾಯ್ಸ್ ಚಾನ್ಸ್ಲರ್ ಸ್ಟೇಟ್ಮೆಂಟ್. ಯಾಕಂದರೆ ಈ ಹಿಂದೆ ಕೂಡ ಇದೇ ರೀತಿ ಆಗಿತ್ತು. ಅವ್ರು ಏನು ಹೇಳಿದರು, ಸಿಲೆಬಸ್ಸಲ್ಲಿ ಇದೆ ತಾನೇ, ಸಿಲೆಬಸ್ಸಲ್ಲಿ ಇದೆ ಅಲ್ಲ, ಕ್ವಶನ್ಸ್ ಯಾವ ರೀತಿ ಬೇಕಾದರೂ ಬರ್ಬೋದು, ನಾವು ಮಾಡೆಲ್ ಪೇಪರ್ದನ್ನೇ ಕೊಡ್ತೀವಂತ ನಾವು ನಿಮಗೆ ಏನು ಇದು ಮಾಡಿದ್ವಾ,
ಹಂಗೆ ಕೊಟ್ಟಿದ್ರೆ ಪಾಸಿಂಗ್ ಮಾರ್ಕ್ಸ್ ಕೊಡ್ತೀವಿ ಅಂತ ನಾವು ನಿಮಗೆ ಹೇಳಿದರೆ ಅವಾಗ ಮಾತ್ರ ನೀವು ಏನು ಇದನ್ನು ಕೇಳಬೇಕು. ನೀವು ಮಾಡಲ್ ಕ್ವೆಶ್ಚನ್ ಪೇಪರಿಂದ ಪಾಸಿಂಗ್ ಮಾರ್ಕ್ಸ್ ಕೂಡ ಕೊಟ್ಟಿಲ್ಲ ಅಂತ. ಅವ್ರು ಏನು ಕೊಡಲ್ಲ, ಜಸ್ಟ್ ರೆಫರೆನ್ಸ್ ಮಾಡಲಿ ಸ್ಟೂಡೆಂಟ್ಸ್ ಅಂತೇಳಿ ಬಿಡ್ತಾ ಇದ್ದಾರೆ ಅಷ್ಟೇ. ಕೆಲವೊಂದು ಸಬ್ಜೆಕ್ಟ್ಗಳು ಕೂಡ ಬಿಟ್ಟಿಲ್ಲ ಮಾಡಲ್ ಕ್ವೆಶ್ಚನ್ ಪೇಪರ್. ಎಕ್ಸಾಂಪಲ್ BAD 515B ಈ AIDS ಸ್ಟೂಡೆಂಟ್ಸ್ಗಳಿಗೆ ಏನು ಈ ಒಂದು ಸಬ್ಜೆಕ್ಟ್ ಮಾಡಲ್ ಕ್ವೆಶ್ಚನ್ ಪೇಪರೇ ಬಿಟ್ಟಿಲ್ಲ. ಮತ್ತು ಅವ್ರು ಹೆಂಗ್ರಿ ಓದಬೇಕು? ಅವ್ರ ಪ್ರಕಾರ ಅವ್ರು ಕೆಲಸ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಮಾಡಲ್ ಕ್ವೆಶ್ಚನ್ ಪೇಪರ್ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಟೆಕ್ಸ್ಟ್ ಬುಕ್ ತೊಗೊಂಡಿದ್ದಾರೆ. ಅವ್ರ ಕ್ವಶನ್ಸ್ ಟಾಪಿಕ್ಸ್ ನೋಡಿದ್ದಾರೆ. ಈ ಟಾಪಿಕ್ಸ್ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಹೋಗಿ ಚೆನ್ನಾಗಿ ಎಕ್ಸಾಮ್ ಬರೆದು ಬಂದಿದ್ದಾರೆ. ಯಾಕ್ರಿ ಅವ್ರು ಕೇಳಬೇಕಿತ್ತಲ್ಲ, ನಮ್ಮ ಮಾಡಲ್ ಕ್ವೆಶ್ಚನ್ ಪೇಪರ್ ರಿಲೀಸ್ ಮಾಡಿಲ್ಲ, ಹೆಂಗ್ರಿ ನೀವು ಇದು ಮಾಡ್ತೀರಾ? ಮಾಡಬೇಕು. ಏನಕ್ಕೆ ಮಾಡಲ್ಲ? ಅದು ರೆಫರೆನ್ಸ್ಗೂ ಬಿಡ್ತಾರೆ ಸ್ಟೂಡೆಂಟ್ಸ್ಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರು ಬಿಡ್ಲಾರ್ದವ್ರು ಕೂಡ ಅಷ್ಟಿದ್ದಾರೆ. ನೀವು ಬಿಟ್ಟಿದ್ದವ್ರದ್ದು ನೀವು ಬರೀ ಮಾಡಲ್ ಕ್ವೆಶ್ಚನ್ ಪೇಪರ್ ಡಿಪೆಂಡ್ ಆಗಿಬಿಟ್ಟು ನೀವು ಬರೀ ಇದೇ ರೀತಿ ಹೇಳ್ಕೊಂಡು ಹೋದರೆ ನಿಮಗೆ ಯಾವ ರೀತಿಯಲ್ಲೂ ಕೂಡ ಯಾವುದೇ ಲಾ ಇಟ್ಕೊಂಡು ಏನೂ ಸಪೋರ್ಟ್ ಸಿಗೋಲ್ಲ. ಯಾಕಂದರೆ ಸಿಲೆಬಸ್ಸಲ್ಲಿದೆ, ಮಾಡಲ್ ಕ್ವೆಶ್ಚನ್ ಪೇಪರ್ ರೆಫರೆನ್ಸಿಗೆ ಬಿಟ್ಟಿದ್ದಾರೆ, ನೀವು ಅದೇ ಓದ್ಕೊಡಿ ಅಂತ ಯಾರೂ ಹೇಳಿಲ್ಲ ನಿಮಗೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕ್ಲಿಯರ್ ಆಯಿತು. ಕೊಟ್ಟರೆ 5 ಮಾರ್ಕ್ಸ್ವರೆಗೂ ಅದೇನೋ ಪಾಸ್ ಆಗಲಿ ಅಂತ ಹೇಳ್ಬಿಟ್ಟು ಟಫ್ ವಿತ್ ಪೇಪರ್ ಅಂತ, ಅದು ಅವ್ರ ಮೇಲೆ ಡಿಪೆಂಡ್. ಈ ವೆಲ್ಯೂಟರ್ಸ್ ಹೆಡ್ ಇರ್ತಾರೆ, ಅವ್ರ ಮೇಲೆ ಡಿಪೆಂಡ್. ಹೋಗ್ಲಿ ಸ್ಟೂಡೆಂಟ್ಸ್ಗೆ ಒಂದು 5 ಮಾರ್ಕ್ಸ್ವರೆಗೂ ಏನಾದರೂ ಪಾಸ್ ಆಗೋಂಥ ಸ್ಟೂಡೆಂಟ್ಸ್ಗಳಿದ್ದರೆ ಅವ್ರಿಗೆ 5 ಮಾರ್ಕ್ಸ್ ಕೊಡ್ರಿ ಅಂತ ಅನ್ನೋಕ್ಕಂಥದ್ದು ಒಂದು ದೊಡ್ಡ ಮನಸ್ಸು ಏನಾದರೂ ಈ ವೆಲ್ಯೂಟರ್ ಹೆಡ್ಗೆ ಬಂದಿತ್ತಂದರೆ ಅವರು ಎಲ್ಲರಿಗೂ ಕೂಡ 5 ಮಾರ್ಕ್ಸ್ವರೆಗೂ ಇದು ಮಾಡ್ತಾರೆ. ಸೊ 20 ಬಂದಿತ್ತು ಅಂಥವ್ರಿಗೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಗ್ರೇಸ್ ಮಾರ್ಕ್ಸ್ ಹೇಳ್ತೀನಿ, ಕೊಡ್ತಾರೆ, ಕೊಡದೇ ಇದ್ದರೂ ಕೊಡಲ್ಲ. ಲಾಸ್ಟ್ ಮತ್ತು ಹೆಂಗೆ ಏನು ಗೊತ್ತೇ ಸ್ಟೂಡೆಂಟ್ಸ್ದು ಹಂಗೆ ಅಂತ ಅನ್ನೋದು ಅದು ನಿಮ್ಮ ಒಂದು ಬ್ಯಾಡ್ ಲಕ್. ನೀವು ಮಾಡಲ್ ಪೇಪರ್ ಡಿಪೆಂಡ್ ಆಗಿದ್ರೆ ಅವೇ ಕ್ವಶನ್ಸ್ ಬರ್ತಾವೆ ಅಂದ್ಕೊಂಡಿದ್ರಿ, ಪಾಸಿಂಗ್ ಮಾರ್ಕ್ಸ್ ಆದರೂ, ಬಟ್ ಬರಲಿಲ್ಲ. ಸೊ ಅದು ಸಿಲೆಬಸ್ಸಲ್ಲಿ ಕೂಡ ಇದೆ, ನೀವು ಓದಿಲ್ಲ, ಅದು ನಿಮ್ಮ ಬ್ಯಾಡ್ ಲಕ್, ನಿಮ್ಮದು ಅಂತ ನಾನು ಹೇಳ್ಬೋದು. ಯಾಕಂದರೆ ಇದು ನಾನು ನಿಮಗೆ ಮೋಟಿವೇಟ್ ಮಾಡಬೇಕಂತ ಹೇಳ್ತಾ ಇಲ್ಲ, ನಿಮಗೆ ಇರೋಕ್ಕಂಥದ್ದನ್ನು ಹೇಳ್ತೀನಿ. ನೆಕ್ಸ್ಟ್ ಪೇಪರ್ ಆದರೂ ಈ ಥರ ಮಾಡಬೇಡ್ರಿ. ಮಾಡಲ್ ಪೇಪರ್ ಮೇಲೆ ಹೇಳ್ತಾ ಇದ್ದೀನಿ. ನಿಮ್ದು ಲಕ್ಕಿತ್ತು ಅಷ್ಟೇ ಬಂದಿರುತ್ತೆ, ಇಲ್ಲಾಂದ್ರೆ ಅದೂ ಬರೋಲ್ಲ. ಇದು ನಿಮಗೆ ಹೊಡೆತ ಬಿದ್ದಿದೆ. ಇಂದಿನ ಸಬ್ಜೆಕ್ಟ್ಗಳು ಪಾಸಿಂಗ್ ಮಾರ್ಕ್ಸ್ವರೆಗೂ ಬಂದಿರ್ಬೋದು. ಸೊ ನೆಕ್ಸ್ಟ್ ಟೈಮಿಂದ ಏನು ಮಾಡಬೇಕು, ನೀವು ಮಾಡಲ್ ಪೇಪರ್ನ ರೆಫರೆನ್ಸ್ಗೆ ಇಟ್ಕೊಳ್ಳಿ, ಡಿಪೆಂಡಿಗೆ ಇಟ್ಕೊಬೇಡ್ರಿ. ರೆಫರೆನ್ಸ್ ಇಟ್ಕೋರಿ, ಟೆಕ್ಸ್ಟ್ ಬುಕ್ ತೊಗೊರಿ, ಟಾಪಿಕ್ ತೊಗೊರಿ. ಅಲ್ಲಿ ಮಾಡಲ್ ಪೇಪರ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಇರೋಲ್ಲ, ಸಿಲಿ ಕೊಟ್ಟಿರ್ತಾರೆ ಅವರು. ಬಟ್ ನೀವು ಟೆಕ್ಸ್ಟ್ ಬುಕ್ ತೊಗೊಂಡು ಒಳಗಡೆ ಸಿಲೆಬಸ್ ನೋಡಿದ್ರೆ ಅಲ್ಲಿ ಕೆಲವೊಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ. ಆ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ನೇ ನಿಮಗೆ ಮಾಡಲ್ ಪೇಪರಲ್ಲಿ ಕೊಡಲಿಲ್ಲ, ಬಟ್ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಈ PDF ಟಿಕ್ ಮಾರ್ಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನಡೆಯುತ್ತೆ. ಸೊ ಮುಂದೆ ಕೂಡ ಈ ರೀತಿ ಮಿಸ್ಟೇಕ್ ಮಾಡಿಕೊಂಡು ಈ ಒಂದು ಸ್ಯಾಡ್ನೆಸ್ ಎಲ್ಲ ಮಾಡ್ಕೋಬೇಡ್ರಿ. ಸೊ ಮುಂದೆ ಈಗೇನು ಆಗಿದೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇವ್ರದ್ದು ಏನು ಡಿಸಿಷನ್ ಬರುತ್ತೆ ನೋಡೋಣ. ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಅದೇ ಹೇಳಿದ್ನಲ್ಲ ಅಷ್ಟವರೆಗೂ. ಯಾಕಂದರೆ ಇದು ಗ್ರೇಸ್ ಮಾರ್ಕ್ಸ್ ಕೊಡ್ಲಿಕ್ಕೆ ರೀಸನೇ ಇಲ್ಲ ರೀ. ಸಿಲೆಬಸ್ ತೆಗೆದು ಅದು ಹೆಂಗೆ ಕೊಡ್ತಾರೆ? ವಾಯ್ಸ್ ಚಾನ್ಸಲರ್ ನಿಮ್ಗೆ ಹೆಂಗಂತ ಗೊತ್ತದ? ವಾಯ್ಸ್ ಚಾನ್ಸಲರು ಹೆಂಗಾರಂತ ನಿಮ್ಗೆ ಗೊತ್ತದ? ಸಿಲೆಬಸ್ ಆಗೈತಾ, ನಾವೇಕ್ರಿ ನಿಮ್ಗೆ ತಲೆ ಕೆಡಿಸ್ಕೊಂಡು ನೀವು ಓದೋದು ನಿಮ್ಮ ತಪ್ಪು ಹಂಗಿಂತ ಇದು ಹೇಳಿದ್ದೀನಲ್ಲ, ಅವನ ಪ್ರಕಾರ ನಾನು ನಿಮಗೆ ಹೇಳ್ತಾಯಿದ್ದೀನಿ, ವಾಯ್ಸ್ ಚಾನ್ಸಲರ್ ಅವ್ರ ಪ್ರಕಾರ. ಸೊ ನೋಡಿ, ಈ ಥರ ಎಲ್ಲ ಆಗಿದೆ. ಸೊ ಇನ್ನೂ ಏನಾದರೂ ಬೇರೆ ಥರ ಅಫೀಷಿಯಲಾಗಿ ಏನಾದರೂ ಒಂದು ಬಂದರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೇನೆ. ಸೊ ಯಾವ ರೀತಿ ಕೂಡ ಇದು ಯಾವುದು ಸಬ್ಜೆಕ್ಟ್, ಈ ಸಬ್ಜೆಕ್ಟ್ ತಲೆ ಕೆಡಿಸ್ಕೊಬಿಡಿ. ಮುಂದಿನ ಸಬ್ಜೆಕ್ಟ್ಸ್ ಏನಿದೆ ಅದು ಚಲೋ ಓದ್ರಿ. ಮತ್ತು ಆ ಸಬ್ಜೆಕ್ಟ್ ಕೂಡ ಇದೇ ಸಬ್ಜೆಕ್ಟ್ ಥರ ಮಿಸ್ಟೇಕ್ ಮಾಡಬೇಡ್ರಿ. ಇನ್ ಕೇಸ್ ಏನೋ ಬ್ಯಾಕ್ ಆದರೂ ಕೂಡ ಯಾವುದೇ ರೀತಿ ಕೂಡ ವರಿ ಮಾಡ್ಕೊಬೇಡ್ರಿ. ಆರಾಮ್ಸೆ ನೆಕ್ಸ್ಟ್ ಟೈಮ್ ಈಗ ಮಾಡಿದ ಮಿಸ್ಟೇಕ್ ನೆಕ್ಸ್ಟ್ ಟೈಮ್ ಮಾಡಬೇಡ್ರಿ. ಆಯಿತು, ಈಗ ಆಗಿದೆ ಮಿಸ್ಟೇಕು, ಬ್ಯಾಕ್ ಆಯಿತಾ, ಓಕೆ, ಪಾಸಿಟಿವ್ ಆಗಿ ತೊಗೊರಿ. ನೆಕ್ಸ್ಟ್ ಪೇಪರ್ನ ಎಲ್ಲ ಟಾಪಿಕ್ಸ್ನ ಇಂಪಾರ್ಟೆಂಟ್ ನೋಡಿಕೊಂಡು ಓದಿ ನೀವು ಎಕ್ಸಾಮ್ ಬರೀರಿ. ಸೊ ಇನ್ಫಾರ್ಮ್ ಕೊಟ್ಟಿನಿ, ಎಲ್ರಿಗೂ ಕ್ಲಿಯರ್ ಆಯ್ತು ಅನ್ಕೋತೀನಿ. ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.